ಕುಮಟಾದಲ್ಲಿ ಪ್ರಪ್ರಥಮ ಬಾರಿಗೆ ಬಹುಬೇಡಿಕೆಯ ಹಲಸು ಮೇಳ ಆರಂಭವಾಗಿದೆ. ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ತೋಟಗಾರಿಕಾ ಇಲಾಖೆ ಕುಮಟಾ, ರೋಟರಿ ಕ್ಲಬ್ ಕುಮಟಾ ಹಾಗೂ ಬೆನಕಾ ಈವೆಂಟ್ಸ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಕುಮಟಾ ಪಟ್ಟಣದ ಹೆಗಡೆ ಕ್ರಾಸ್ ಸಮೀಪದ ಪುರಭವನದಲ್ಲಿ ಪ್ರಥಮ ಬಾರಿಗೆ ಬಹು ಬೇಡಿಕೆಯ ಹಲಸು ಮತ್ತು ಸ್ವದೇಶಿ ವಸ್ತುಗಳ ಮೇಳಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯ್ಕ್ ಸೋನಿ ಅವರು ರಿಬ್ಬನ್ ಕತ್ತರಿಸಿ ಮೇಳವನ್ನ ಉದ್ಘಾಟಿಸಿದರು. ನಂತರ ಮೇಳದಲ್ಲಿ ಇರುವ ವಿವಿಧ ಸ್ಟಾಲ್ಗಳಿಗೆ ಭೇಟಿ ನೀಡಿ ಅಲ್ಲಿರುವ ವಿವಿಧ ಉತ್ಪನ್ನಗಳನ್ನು ವೀಕ್ಷಿಸಿ ಅದರ ರುಚಿಯನ್ನ ಸವಿದರು. ನಂತರ ಮಾತನಾಡಿದ ಸೂರಜ್ ನಾಯ್ಕ್ ಸೋನಿ ಅವರು, ಕುಮಟಾದಲ್ಲಿ ನಮ್ಮ ಬೆನಕಾ ಈವೆಂಟ್ಸ್ ಗಣೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಹಲಸಿನ ಮೇಳ ಇಂದಿನಿಂದ ಆರಂಭಗೊಂಡಿದೆ. ಇಲ್ಲಿ ಹಲಸಿನ ಹಣ್ಣಿನಿಂದ ಮಾಡಿರುವ ವಿವಿಧ ತಿಂಡಿ ತಿನಿಸುಗಳು ಸಿಗುತ್ತವೆ. ನಮ್ಮ ಕುಮಟಾದ ಜನತೆಗೆ ಇದೊಂದು ಸದವಕಾಶವಾಗಿದೆ. ದಯಮಾಡಿ ಎಲ್ಲರೂ ಆಗಮಿಸಿ ಹಲಸಿನ ಮೇಳವನ್ನ ಯಶಸ್ವಿಗೊಳಿಸಬೇಕು ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ನಮ್ಮ ಕುಂದಾಪುರದ ಗಣೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಹಲಸಿನ ಮೇಳ ಇವತ್ತಿಂದ ಕುಮಟಾದಲ್ಲಿ ಆರಂಭ ಆಗಿದೆ. ಇವತ್ತು 17ರಿಂದ ಆರಂಭ ಆದದ್ದು 21ರವರೆಗೂ ಸಂಡೇವರೆಗೂ ಇರ್ತದೆ. 5 ದಿನಗಳ ಕಾಲ ಇರ್ತದೆ. ಈ ಹಲಸಿನ ಮೇಳದಲ್ಲಿ ನಾನು ಅವರೆಲ್ಲರ ಒಂದು ರಿಕ್ವೆಸ್ಟ್ ಅಂತ ನಾನು ಉದ್ಘಾಟನೆ ಮಾಡಿದ್ದೀನಿ. ಭಾಳ ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೀನಿ. ಭಾಳ ಯಶಸ್ವಿಯಾಗಿ ಆರಂಭವಾಗಿದೆ. ನನ್ನ ಕುಮಟಾ ಜನತೆ, ಕುಮಟಾ ಹೊನ್ನಾವರದ ಜನತೆ ಈ ಹಲಸಿನ ಮೇಳದಲ್ಲಿ ಭಾಗವಹಿಸಬೇಕು ಮತ್ತು ಆ ಹಲಸಿನ ಪದಾರ್ಥಗಳು ಏನೇನು ಮಾಡ್ಬೋದು ಅನ್ನೋದು ನಮಗೆ ಯೂಶಲಿ ಹವ್ಯಕ ಸಮಾಜದವರು ತೋರಿಸ್ಕೊಟ್ಟಿದ್ದಾರೆ. ಆದರೆ ಇಲ್ಲೂ ಅದರ ಪರಿಚಯ ಸಿಗ್ತದೆ. ಹಲಸಿನ ಮೇಳದಲ್ಲಿ ಬರೋದ್ರ ಮುಖಾಂತರ ಹಲಸನ್ನು ಮೇಲೆತ್ತಬೇಕು. ನಮ್ಮ ಹಳಬ್ರು ಹೇಳ್ತಿದ್ರು, ಹಸದ ಹಲಸು ಉಂಡ ಮಾವು ಅಂತ. ಅಂದರೆ ಹೈ ಪ್ರೋಟೀನ್ ಫುಡ್ ಅದು. ಇವತ್ತು ಭವಿಷ್ಯ ನಮ್ಮ ಅರಣ್ಯದಲ್ಲಿ ಸಾಕಷ್ಟು ಹಲಸು ಮರಗಳಿತ್ತು. ಆದರೆ ಅದು ಕಡ್ದು ಹಾಕಿದ್ರು. ಅದರ ಜೊತೆಗೆ ಅಕೇಶಿಯ ಬೆಳೆಸೋದ್ರ ಮುಖಾಂತರ ಕಾಡನ್ನು ನಾಶ ಮಾಡಿದ್ದಾರೆ. ಬಹುಶಃ ಹಲಸೇ ಇದ್ದಿದ್ದರೆ ನಮ್ಮ ಮಂಗ ರೈತರಿಗೆ ತೊಂದರೆ ಕೊಡೋದಿಲ್ಲಾಗಿತ್ತು, ಪೇಟೆಗೆ ಬರೋದಿಲ್ಲಾಗಿತ್ತು. ಇದನ್ನೂ ಅರಣ್ಯ ಇಲಾಖೆಯವರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ಅದ್ಭುತ ಕಾರ್ಯಕ್ರಮ. ತಾವೆಲ್ಲ ಗ್ರಾಮೀಣ ಪ್ರದೇಶದವರು ಇದರಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳುತ್ತೆ. ಇದೇ ವೇಳೆ ಕೆವಿಕೆ ಮೂಡಕೆರೆ ಅವರಿಂದ ಹಲಸಿನ ಬೀಜದಿಂದ ತಯಾರಿಸಲ್ಪಟ್ಟ ಬಿಸ್ಕೆಟ್ಗಳನ್ನ ಮೊದಲ ಬಾರಿ ಕುಮಟಾ ಹಲಸಿನ ಮೇಳದಲ್ಲಿ ಪರಿಚಯಿಸಲಾಯಿತು. ಅಲ್ಲದೆ ಕುಮಟಾದ ಕಲ್ಲಬ್ಬೆಯ ರೈತರಾದ ರಾಜೇಶ್ ಭಟ್ ಅವರು ತಮ್ಮ ತೋಟದಲ್ಲಿ ಬೆಳೆದ ಸುಮಾರು 25ಕ್ಕೂ ಅಧಿಕ ಬಗೆಯ ಹಲಸಿನ ಹಣ್ಣುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದರು. ಮೇಳದಲ್ಲಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಜಿಲೇಬಿ, ಹೋಳಿಗೆ, ಪಾಯಸ, ಬಿರಿಯಾನಿ, ಕಬಾಬ್, ಮಂಚೂರಿ, ಚಿಪ್ಸ್, ಹಪ್ಪಳ, ಜಾಮ್ ಹಾಗೂ ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಬಗೆಯ ವಿಶೇಷ ತಿನಿಸುಗಳು ಗಮನ ಸೆಳೆದವು. ಇದರೊಂದಿಗೆ ನೈಸರ್ಗಿಕ ಹಣ್ಣಿನ ಐಸ್ ಕ್ರೀಂಗಳು, ಮಾವು, ಪೇರಲೆ, ರೋಸ್ ಪೆಟಲ್ ಗುಲ್ಕಂದ್, ವಿವಿಧ ಬಗೆಯ ಉಪ್ಪಿನಕಾಯಿಗಳು, ರಾಮನಗರದ ವಿಶೇಷ ಮಾವಿನ ಹಣ್ಣುಗಳು, ಆಯುರ್ವೇದ ಉತ್ಪನ್ನಗಳು ಹಾಗೂ ಔಷಧಿಗಳು, ಖಾದಿ ಉತ್ಪನ್ನಗಳು, ಇಳಕಲ್ ಹಾಗೂ ಮೈಸೂರು ಸಿಲ್ಕ್ ಸೀರೆಗಳು, ಮಕ್ಕಳ ಉಡುಪುಗಳು, ಸದಭಿರುಚಿಯ ಪುಸ್ತಕಗಳು, ಚನ್ನಪಟ್ಟಣದ ಗೊಂಬೆಗಳು ಸೇರಿದಂತೆ ಅನೇಕ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಜೋರಾಗಿ ನಡೆದವು. ತುಮಕೂರಿನಿಂದ ಆಗಮಿಸಿದ ರೈತರು ವಿವಿಧ ಬಗೆಯ ಹಲಸಿನ ಹಣ್ಣುಗಳನ್ನ ಮಾರಾಟಕ್ಕೆ ಇಟ್ಟಿದ್ದರು. ಹಲಸಿನ ಹಣ್ಣು ಪ್ರತಿ ಕೆಜಿಗೆ 80ರಿಂದ 100 ರೂಪಾಯಿವರೆಗೆ ಹಾಗೂ ಹಲಸಿನ ಸೊಳೆ ಕಾಲು ಕೆಜಿಗೆ 100 ರೂಪಾಯಿಯಂತೆ ಮಾರಾಟ ಮಾಡುತ್ತಿರುವುದು ಕಂಡುಬಂತು. ಅಲ್ಲದೆ ರಾಮನಗರದಿಂದ ವಿವಿಧ ತಳಿಯ ಮಾವಿನ ಹಣ್ಣುಗಳನ್ನು ಸಹ ರೈತರು ಮೇಳಕ್ಕೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಮಾವಿನ ಹಣ್ಣು ಸಹ ಪ್ರತಿ ಕೆಜಿಗೆ 100ರಿಂದ 250 ರೂಪಾಯಿವರೆಗೆ ದರ ನಿಗದಿಪಡಿಸಲಾಗಿದೆ. ಮೇಳದಲ್ಲಿ ದೈವಿಕ ದೇಸಿ ತುಪ್ಪ, ಆದಿವಾಸಿ ಹೇರ್ ಆಯಿಲ್, ಹಲಸಿನ ಹಣ್ಣಿನ ಜಾಮ್, ಮಾವಿನ ಹಣ್ಣಿನ ಜಾಮ್, ಹಲಸಿನ ಹಣ್ಣಿನ ಸಿಹಿ ಹಪ್ಪಳ, ಹಲಸಿನ ಹಣ್ಣಿನ ಸಂಡಿಗೆ ಮುಂತಾದವುಗಳನ್ನ ಜನರು ಖರೀದಿಸುತ್ತಿರುವುದು ಕಂಡುಬಂತು. ಈ ಸಂದರ್ಭದಲ್ಲಿ ಬೆನಕಾ ಈವೆಂಟ್ಸ್ ಸಂಘಟಕ ಗಣೇಶ್ ಶೆಟ್ಟಿ ಕುಂದಾಪುರ ಮಾತನಾಡಿ, ಕಳೆದ 15 ದಿನಗಳ ಹಿಂದೆ ಕಾರವಾರದಲ್ಲಿ ನಡೆದ ಮೇಳದಲ್ಲಿ ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಇಂದಿನಿಂದ ನಮ್ಮ ಕುಮಟಾದಲ್ಲಿ ಹಲಸು ಮತ್ತು ಮಾವಿನ ಮೇಳವನ್ನ ಆಯೋಜನೆ ಮಾಡಲಾಗಿದೆ. ಇಲ್ಲಿ
ವಿವಿಧ ಬಗೆಯ ಹಲಸಿನ ಉತ್ಪನ್ನಗಳ ಮಾರಾಟ ನಡೆಯುತ್ತಿದೆ. ಜನರು ಇಲ್ಲಿಗೆ ಆಗಮಿಸಿ ಈ ಮೇಳವನ್ನ ಯಶಸ್ವಿಗೊಳಿಸಿ ಇಲ್ಲಿ ಆಗಮಿಸಿರುವ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ನೀಡಿ ಇಲ್ಲಿರುವ ಹಲಸಿನ ವಿವಿಧ ಖಾದ್ಯಗಳ ರುಚಿಯನ್ನು ಸಹ ಸವಿಯಬಹುದಾಗಿದೆ. ದಯಮಾಡಿ ಎಲ್ಲರೂ ಆಗಮಿಸಿ ಈ ಮೇಳವನ್ನ ಯಶಸ್ವಿಗೊಳಿಸಿ ಎಂದರು. ನಮಸ್ತೆ, ನಾವು ಬೆನ್ನಕ ಇವೆಂಟ್ಸಿಂದ ಈ ಕುಮಟಾ ಹಲಸು ಮೇಳದ ಆಯೋಜನೆ ಮಾಡ್ತಾ ಇದ್ದೀವಿ. ಕಳೆದ ಒಂದು 15 ದಿನಗಳ ಹಿಂದೆ ಕಾರವಾರದಲ್ಲಿ 3 ದಿನಗಳ ಒಂದು ಯಶಸ್ವಿ ಮೇಳ ಮಾಡಿ ಬಂದಿದ್ದೀವಿ. ಬಹುಶಃ ಕಾರವಾರದಲ್ಲಿ ಇನ್ನೂ 2 ದಿನ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ. ಕಾರವಾರ ಸುತ್ತಮುತ್ತ ಅಂಕೋಲ, ಗೋವಾದಿಂದ ಕೂಡ ಬಂದಿದ್ದರು. ಈ ಕುಮಟಾ ಯಶಸ್ಸು ಕೂಡ ನಮ್ಮ ಕುಮಟಾ ಜೊತೆಗೆ ಸುತ್ತಮುತ್ತ ಉತ್ತರ ಕನ್ನಡ ಜನತೆಯಿಂದ ಆಗಬೇಕು. ಬಹುಶಃ ಹಲಸು ಮೇಳ ತುಂಬ ಆಗಿರ್ಬೋದು, ಆದರೆ ಕುಮಟದಲ್ಲಿ ಪ್ರಥಮ ಬಾರಿ ಆಗ್ತಾಯಿದೆ. ಹಾಗೂ ಇಷ್ಟು ವೆರೈಟಿ ನೀವು ನೋಡಿರ್ಬೋದು. ಹಲಸು ಪಾಂಡಿಚೇರಿಯಿಂದ, ರಾಮನಗರದಿಂದ ಮ್ಯಾಂಗೋ, ಆಮೇಲೆ ಹಲಸು ಮತ್ತು ಗಿಡಗಳು, ಹಲಸಿನ ಗಿಡಗಳು, ಹಲಸಿನ ಜಿಲೇಬಿ 3 ಸ್ಟಾಲು, ಹಲಸಿನ ಹೋಳಿಗೆ 2 ಸ್ಟಾಲು, ಹಲಸಿನ ಫುಡ್ ಸ್ಟಾಲ್ಗಳು 3, ಆಮೇಲೆ ವಿಭಿನ್ನ ಐಟಮ್ಸ್ಗಳು ಬರ್ತಾಯಿದೆ. ದಯವಿಟ್ಟು ಒಂದು ಈ ವಾರ ಇಡೀ ನಿಮಗೆ ಈ ಬುಧವಾರದಿಂದ ಆದಿತ್ಯವಾರ ಸಂಜೆ ರಾತ್ರಿ 9 ಗಂಟೆವರೆಗೆ ನಿರಂತರವಾಗಿ ಮೇಳ ನಡೆಯಲಿಕ್ಕಿದೆ. ಕುಮಟದ ಹಲಸು ಪ್ರೇಮಿಗಳು ಹಾಗೆ ಸ್ವದೇಶಿ ಉತ್ಪನ್ನದ ಪ್ರೇಮಿಗಳು ದಯವಿಟ್ಟು ಪುರಭವನ ಹೈವೇ ಹತ್ತಿರ ಇದೆ, ಪಾರ್ಕಿಂಗ್ ಕೂಡ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ಒಂದು ಪಾರ್ಕಿಂಗ್ ಹಿಂದ್ಗಡೆ ಇದೆ. ದಯವಿಟ್ಟು ಬನ್ನಿ, ನಿಮ್ಮ ಮೇಳವನ್ನು ಯಶಸ್ವಿ ಮಾಡಿಸಿ. ಹಾಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ, ಸಣ್ಣ ನಮ್ಮ ಮಾರಾಟ ಮಾಡುವವರಿಗೆ ಸಹಕಾರ ನೀಡಿ. ಇಲ್ಲಿ ಎಲ್ಲದೂ ಕೂಡ ನೀವು ಟೇಸ್ಟ್ ಮಾಡ್ಬೋದು. ಜಿಲೇಬಿ ಸ್ಯಾಂಪಲ್ ತಿನ್ಬೋದು, ಹೋಳಿಗೆ ಸ್ಯಾಂಪಲ್ ತಿನ್ಬೋದು, ಫುಡ್ ತಿನ್ಬೋದು, ಹಲಸಿನ ಹಣ್ಣು ಸ್ಯಾಂಪಲ್ ಮಾಡ್ಬೋದು, ರಾಮನಗರ ಮಾವಿನ ಸ್ಯಾಂಪಲ್ ಮಾಡ್ಬೋದು. ತುಂಬ ವೆರೈಟಿ ಸ್ಯಾಂಪಲ್ ತಿಂದು ಆಮೇಲೆ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದರೆ ದೂರ ಭಾಗದಿಂದ ಬರ್ತಾರೆ, ಆಲಪಿಯಿಂದ ಬಂದಿರ್ತಾರೆ. ಹಾಗೆ ಹಲಸಿನ ಬೀಜದ ಬಿಸ್ಕೆಟ್ ಕೂಡ ಬಂದಿದೆ. ಇಲ್ಲಿ ವೆರೈಟಿ ಉಪ್ಪಿನಕಾಯಿ ಬಂದಿದೆ, ವೆರೈಟಿ ಬಟ್ಟೆಗಳು ಬಂದಿದೆ. 80ಕ್ಕಿಂತ ಹೆಚ್ಚು ಸ್ಟಾಲ್ಗಳು ಬಂದಿದೆ. ಪುರಭವನ ಅಂತ ಚಿಕ್ಕದು ಅಂದ್ಕೊಂಡಿರ್ತೀರಿ, ಆದರೆ ಇಡೀ ವಾತಾವರಣಗಳನ್ನು ಇಡೀ ಹಲಸುಮಯ ಮಾಡಿದ್ದೀವಿ. ಹೊರಗಡೆ ಒಳಗಡೆ ಎಲ್ಲ ಬಹುಶಃ ಗಿಡಗಳನ್ನ ಸ್ಟಾಲ್ನ ಈಗ ನೋಡ್ಬೋದು. ಹೈವೇಯಲ್ಲಿ ನಾವು ಒಂದು ಹತ್ತಿರ ಈ ಒಳಗಡೆ ನಾವು ಮಾಡಿದ್ದೀವಿ. ಯಶಸ್ಸು ಕೊಡಿ. ಒಂದು 50 ಹಲಸಿನ ಉತ್ಪನ್ನಗಳು, ಒಂದು 30 ಬೇರೆ ವಿಧ ಉತ್ಪನ್ನಗಳು ಬಂದಿದೆ. ಹಾಗೆ ಗಿಡಗಳು ಬಂದಿದೆ. ಎಲ್ಲರಿಗೂ ಕೂಡ ಸಹಕಾರ ಮಾಡಿ. ಬೆನಕ್ ಇವೆಂಟ್ಸ್ ನಮ್ಮ ಸ್ವದೇಶಿ ಮೇಳ ಕುಮಟಾ ಮಣಕಿ ಮೇಳದಲ್ಲಿ ಮಾಡಿ ಯಶಸ್ಸುಗಳಿಸಿತ್ತು. ಅದೇ ಇವೆಂಟ್ ರೋಟರಿ ಕ್ಲಬ್ ಕುಮಟಾ ಹಾಗೆ ತೋಟಗಾರಿಕೆ ಇಲಾಖೆ ಕುಮಟದ ಆಯೋಜನೆಯಲ್ಲಿ ಅದ್ಭುತವಾದ ಯಶಸ್ಸನ್ನು ಆರಂಭದಲ್ಲಿ ಕಂಡಿದೆ. ಇನ್ನೂ 4 ದಿನ ಯಶಸ್ವಿ ಆ ಮೇಳ ಆಗಲಿ. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.